ನಮಸ್ಕಾರ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. 1 ವೀಕ್ ಆತು ರಾಜ್ಯ ಸರ್ಕಾರ ಹೊಸದಾಗಿ ಫಾರ್ಮ್ ಆಗೈತಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಯಾರ, ನಿಮಗೆಲ್ಲ ಗೊತ್ತಿದ್ದೈತಿ. ಕ್ಯಾಬಿನೆಟ್ ಅರ್ಧ ಆಗೈತಿ. ಎರಡು ರೀತಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ. ಕ್ಯಾಬಿನೆಟ್ ಅರ್ಧ ಆಗೋದ್ರಿಂದ 14 ಜನರು ಮಾತ್ರ ಮಂತ್ರಿಗಳು ಆಗಿ ಆಯ್ಕೆ ಆಗ್ಯಾರ. ಇನ್ನೂ ಸುಮಾರು 18 ಜನ ಆಗಬೇಕು. ಅದರೊಳಗ ಆಕಾಂಕ್ಷಿಗಳು ಸಾಕಷ್ಟು ಜನರು ಇರ್ಬೋದು. ಅದು ಸರ್ಕಾರದ ತಲೆನೋವು, ಆದರೆ ಸಾರ್ವಜನಿಕರ ತಲೆನೋವು ಅದು ಅಲ್ಲ. ಇದರ ನಡಬರ್ಕ ರಾಜ್ಯಾದ್ಯಂತ ಬಿಜೆಡ್ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಎಲ್ಲ ಕಡೆಯಿಂದ ಒತ್ತಡ ಬರಾಕತ್ತೈತಿ. ಈ ಒಂದು ಷಡ್ಯಂತ್ರದಿಂದ ಈ ಜಮೀರ್ ಅಹಮದ್ ಖಾನ್ ಜಾತ್ಯತೀತ ನಾಯಕರು, ಕರುಣಾಮಯಿ ಅವರು, ರಾಜ್ಯದ ಕರುಣಾಮಯಿ ಇಲ್ಲೇನು ಸೇರಿದಂತಂದ್ರೆ ಇದು ಕೇವಲ ಸಮಾಜದ ವತಿಯಿಂದ ಅಲ್ಲ, ಅವರೊಬ್ಬ ನಮ್ಮ ರಾಜ್ಯದ ಏಕೈಕ ನಾಯಕರು. ಮತ್ತು ಈ ರಾಜ್ಯಕ್ಕೆ ಯಾರಾದರೂ ಬಡಬಗ್ಗರಿಗೆ ಏನಾದರೂ ದಾನ ಧರ್ಮ ಅಂತ ಉಳಿಬೇಕಾದ್ರೆ ಅದು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಂದ ಅಂತ ಹೇಳಿ ನಾನು ಎರಡು ಮಾತು ಹೇಳ್ತೀನಿ. ಇವತ್ತೇನು ನೂತನ ಸರ್ಕಾರ ರಚನೆ ಆಗಿದೆ, ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಅವರಿಗೆ ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟು ಅವರು ಸಚಿವ ಸಂಪುಟಕ್ಕೆ ಅವರ ಸೇರ್ಪಡೆ ಮಾಡಬೇಕಂತೇಳಿ ನಾನು ಎರಡು ಮಾತನ್ನ ಈ ಸಮಾಜದ ವತಿಯಿಂದ ಕೇಳ್ಕೊಳ್ತೀನಿ. ಇಲ್ಲಿ ಒಂದು ಸೂಕ್ಷ್ಮತೆ ಏನು ಅಂತಂದ್ರೆ, ಈ ಜಾಫರ್ ಶರೀಫ್ ಅಂತಿದ್ರಲ್ಲ, ಸಿ.ಕೆ. ಜಾಫರ್ ಶರೀಫ್, ಇವರು ಪಾಲಿಟಿಕಲ್ ಅಷ್ಟು ಸೌಂಡ್ ಇರ್ಲಿಲ್ಲ ಅಂದ್ರು ಅಲ್ಪಸಂಖ್ಯಾತರಿಗೆ ಇವರೇ ಲೀಡರ್ ಇದ್ರು. ಸೊ ಸಿ.ಕೆ. ಜಾಫರ್ ಶರೀಫರ ನಂತರ ಅಲ್ಪಸಂಖ್ಯಾತರಿಗೆ ಲೀಡ್ ಮಾಡ್ತಾ ಇರೋ ಏಕೈಕ ವ್ಯಕ್ತಿ ರಾಜಕಾರಣಿ ಅಂತಂದ್ರೆ ಅದು ಬಿಜೆಡ್ ಜಮೀರ್ ಅಹಮದ್ ಅವರು. ಅವ್ರದ್ದೊಂದು ಆಡಿಯೋ ವೈರಲ್ ಆಗೈತಿ ಅಂತನೂ ಕೇಳ್ಪಟ್ವಿ. ಅದು ಪಾಲಿಟಿಕಲ್ಲಿ ಏನಾದರೂ ಇರ್ಬೋದು, ಆದರೆ ಅಲ್ಪಸಂಖ್ಯಾತರಿಗೆ ನೀವು ಏನು ಮನ್ನಣೆ ಕೊಟ್ಟಂಗಾತು ಕಾಂಗ್ರೆಸ್ನವರು ಅಂತ ಅನ್ನೋದು ಸ್ವತಃ ಅಲ್ಪಸಂಖ್ಯಾತರು ತಾವೇ ಹೇಳ್ಕೊಂತ ಇರೋ ಮಾತು. ಇಲ್ಲಿ ಮತ್ತೆ 2 ಪಾಯಿಂಟ್ ಬರ್ತೈತಿ. ಒಂದು, ಕಾಂಗ್ರೆಸ್ಸಿಗೆ ನಂಬಿಕೊಂಡಿರೋ ಅಲ್ಪಸಂಖ್ಯಾತರಿಗೆ ನೀವು ಏನು ಸಂದೇಶ ಕೊಡಾಕತ್ತೀರಿ ಅಂದ್ರೆ, ನಿಮ್ಮಿಂದ ನಮಗೆ ಉಪಯೋಗ ಇಲ್ಲ ಅಂತಾನ, ಅಥವಾ ನೀವಿಲ್ದೆ ಕಾಂಗ್ರೆಸ್ ನಡೀತೈತೆ ಅಂತಾನ. ನೀವು ದಾವಣಗೆರೆ ಕ್ಷೇತ್ರ ನೋಡಿರ್ಬೋದಲ್ಲ, SDPIಗೆ 18,000 ವೋಟ್ ಹೋತು. ಇದೇ ವಿಚಾರವಾಗಿ ಜಮೀರ್ ಅಹಮದ್ ಅವ್ರದ್ದು ಒಂದು ಆಡಿಯೋ ರಿಲೀಸ್ ಆಗೈತೆ ಅಂತ ಏನೋ ಹೇಳಿದ್ರಿ. ಪೊಲಿಟಿಕಲಿ ಏನಾದ್ರೂ ಇರ್ಲಿ, SDPIಗೆ 18,000 ವೋಟ್ ಅಂತೂ ಹೋಗಿದ್ದು ಅಲ್ಗಳಕ್ಕಾಗಲ್ಲ. ಅಂದ್ರೆ ಅಲ್ಪಸಂಖ್ಯಾತರು ಬೇರೆ ಕಡೆ ವಾಲಕತ್ತಾರ ಅಂತ ಅರ್ಥ ಆಯ್ತಲ್ಲ. ಹಂಗಾದ್ರೆ ಕಾಂಗ್ರೆಸ್ಸಿಗರೆ ನೀವು ಅಲ್ಪಸಂಖ್ಯಾತರಿಗೆ ಏನು ಕೊಡಾಕತ್ತೀರಿ ಸಂದೇಶ? ಅವ್ರಿಗೆ ನಿಮ್ಮ ಕಡೆಯಿಂದ ಕೊಡುಗೆ ಏನು? ಕೇವಲ ಒಬ್ಬ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಬೇಡ, ಅಟ್ಲೀಸ್ಟ್ ಮಂತ್ರಿ ಸ್ಥಾನ ಕೊಟ್ರ ಆಯ್ತು. 1 ವಾರ ಆತು, ಬರೀ 14 ಮಾತ್ರ ಮಂತ್ರಿ ಮಂಡಲ ಆಗೈತಿ. ಇನ್ನೂ 18 ಮಂತ್ರಿ ಮಂಡಲ ಆಗದೆ ಹೋದ್ರೆ, ತುರ್ತಾಗಿ ಆಗದೆ ಹೋದ್ರೆ ಕಾರ್ಯಾಲಯಗಳು ಹೆಂಗೆ ಕಾರ್ಯಾರಂಭ ಮಾಡಬೇಕು, ಸಾರ್ವಜನಿಕರಿಗೆ ಕುಂದುಕೊರತೆಗಳನ್ನ ಹೇಗೆ ನಿಭಾಯಿಸಬೇಕು? ಆಯ್ತು, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಯಾರ ಕುಂದುಕೊರತೆಗಳ ಒಂದು ಮಂತ್ರಾಲಯನು ನಾವು ಮಾಡ್ತೀವಿ ಅಂತ ಹೇಳಿ. ಬಟ್ ಎನಿವೇ ಮಂತ್ರಿ ಮಂಡಲ ಮೊದಲ ಭರ್ತಿ ಆಗ್ಬೇಕಲ್ಲ. 33 ಮಂತ್ರಿಗಳು ಇರ್ಬೇಕಿಲ್ಲ, ಎಕ್ಸೆಪ್ಟ್ ಮುಖ್ಯಮಂತ್ರಿ ಅಂತ ಅನ್ಕೊಂತೀನಿ. ಸೊ 32 ಆದ್ರೂ ಇರ್ಲಲ್ಲ, ಯಾಕಂತಂದ್ರೆ ಫೈನಾನ್ಸ್ ಮೋಸ್ಟ್ಲಿ ಮುಖ್ಯಮಂತ್ರಿ ಅವ್ರು ಇಟ್ಕೋಬಹುದು ಅಂತ ಅನ್ನೋ ಒಂದು ಅಂದಾಜು. ಸೊ ಇನ್ನೂ 14 ಮಿನಿಸ್ಟರ್ ಸೀಟು ಯಾಕೆ ಫುಲ್ಫಿಲ್ ಮಾಡೋವಲ್ರು ಅನ್ನೋ ಒಂದು ವಿಚಾರದ ಜೊತೆಗೆ ರಾಜ್ಯಾದ್ಯಂತ ಏನು ಅಲ್ಪಸಂಖ್ಯಾತರಿಂದ ಏನು ಕೂಗು ಒಕ್ಕೊರಲಿಂದ ಬರಾಕತ್ತೈತಿ, ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತ ಏನ್ ಅನ್ನಕತ್ತಾರ. ಕಡೆ ಪಕ್ಷ ಅವರಿಗೆ ನೀವು ಸಾಂತ್ವನ ಕೊಡಬೇಕಾಗಿತ್ತು ಅಂದ್ರೆ, ಉಪಮುಖ್ಯಮಂತ್ರಿ ಕೊಡದೇ ಇದ್ರೂ ಪರವಾಗಿಲ್ಲ, ಕಡೆ ಪಕ್ಷ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು ಅಲ್ಪಸಂಖ್ಯಾತರಿಗೆ ನೀವು ಸಂದೇಶ ಕೊಡ್ಬೇಕಾಗತ್ತ. ನಾವು ನಿಮ್ಮ ಹಿಂದೆ ಅದೀವಿ, ನಿಮ್ಮ ಜೊತೆ ಅದೀವಿ, ನೀವು ಸಹಬಾಳ್ವೆಯಿಂದ ಸಮನ್ವಯತೆಯಿಂದ ಹೋಗೋಣ ಅಂತ ಅನ್ನೋದನ್ನ ನೀವು ಹೇಳ್ಬೇಕಾಗತ್ತ. ಅಕಸ್ಮಾತ್ ಅದನ್ನ ನಿಮ್ ಕಡೆಯಿಂದ ಮಾಡಕ್ಕಾಗದೆ ಹೋದ್ರೆ ಇದು ಸರ್ಕಾರಕ್ಕೆ ಅಲ್ಪಸಂಖ್ಯಾತರು ಕೇಳ್ತಾ ಇರೋ ನೇರವಾದ ಪ್ರಶ್ನೆ. ಹಂಗಾಗಿ ಬಿಜೆಡ್ ಜಮೀರ್ ಅಹಮದ್ ಅವರಿಗೆ ಆದಷ್ಟು ಜಲ್ದಿ ಮಂತ್ರಿ ಮಂಡಲದೊಳಗೆ ತಗೊಂಡು ಅಲ್ಪಸಂಖ್ಯಾತರಿಗೆ ನೀವು ಏನು ಉತ್ತರ ಕೊಡ್ತೀರಿ ಮತ್ತೆ ಅವ್ರಿಗೆ ಏನು ಸಂದೇಶ ಕೊಡ್ತೀರಿ ಅನ್ನೋದರ ಮೇಲೆ ರಾಜಕೀಯ ಸ್ಥಿತಿಗತಿಗಳು ನಿಂತಾವು ಅಂತ ಹೇಳ್ತಾ ನಾ ಮತ್ತೆ ಸಿಗ್ತೀನಿ ನಿಮ್ಗೆ.